ನನ್ನ ದಿನಚರಿ ದಿನ 25ಕ್ಕೆ ಸ್ವಾಗತ. ನಾ ಆಫೀಸಿಂದ ಲಾಗೌಟ್ ಆದೆ. ನಿನ್ನೆ ಲಾಗಲ್ಲಿ ಹೇಳಿದಾಗೆ ಬೇಗ ಲಾಗಿನ್ ಆಗಿದೆ. ಸೊ ಬೇಗ ಲಾಗೌಟ್ ಆಗಿ ಫ್ರೆಂಡ್ ನ ಬನಶಂಕರಿ ಬಿಡ್ಬೇಕಿತ್ತು. ಅವನು ಊರು ಹೋಗ್ತಿದ್ದ. ಅದಕ್ಕೆ ಅವನು ATM ಕರ್ಕೊಂಡೋಗಿ ಅಲ್ಲಿಂದ ಸೀದಾ ಬನಶಂಕರಿಗೆ ಹೋಗಿ ಬನಶಂಕರಿ ಡ್ರಾಪ್ ಮಾಡಿ ಅಲ್ಲಿಂದ ಸೀದಾ ನಾನು ಮನೆಗೆ ಬಂದೆ. ಮನೆಗೆ ಬರೋ ಅಷ್ಟರಲ್ಲಿ 4:15 ಆಗಿತ್ತು. ಆಮೇಲೆ 1 ಅವರ್ ಮಲ್ಲಿಗೆ ಎದ್ದು ಆಮೇಲೆ ಮಿಶ್ರಣ ಕ್ರಿಕೆಟ್ ಆಡೋಕೆ ಹೋದ್ವಿ. ಗ್ರೌಂಡಿಗೆ ಹೋದ್ವಿ. 6 ಆದ್ರೂ ಇನ್ನು ಕತ್ಲ ಇತ್ತು. ಫುಲ್ ಚಳಿ ಅಂದ್ರೆ ಚಳಿ. ಫುಲ್ ಪ್ಯಾಕ್ ಆಗಿ ಹೋಗಿದ್ವಿ ನಾವಂತರು. ಗ್ರೌಂಡಿಗೆ ಹೋಗಿ ನೋಡಿದ್ರೆ ಇನ್ನು ನಮ್ಮ ಟೀಮ್ನವ್ರು ಯಾರು ಬಂದಿರಲಿಲ್ಲ. ಬೇರೆ ಟೀಮ್ನವ್ರು ಸ್ವಲ್ಪ ಜನ ಬಂದಿದ್ರು. ಆಮೇಲೆ ಎಲ್ಲರೂ ಬರೋ ತನಕ ವೇಟ್ ಮಾಡಿ ಆಮೇಲೆ ಟೀಮ್ ಸೆಟ್ ಮಾಡ್ಕೊಂಡು ಮ್ಯಾಚ್ ಆಡೋಕೆ ಸ್ಟಾರ್ಟ್ ಮಾಡಿದ್ವಿ. ಫಸ್ಟ್ ಮ್ಯಾಚ್ ಅವ್ರದ್ದು ಬ್ಯಾಟಿಂಗ್ ಇತ್ತು. 92 ಟಾರ್ಗೆಟ್ ಕೊಟ್ಟಿದ್ರು. ನಾವು ಸೋತ್ವಿ. ಸೆಕೆಂಡ್ ಮ್ಯಾಚ್ ನಮ್ದು ಬ್ಯಾಟಿಂಗ್ ಇತ್ತು. 103 ಟಾರ್ಗೆಟ್ ಕೊಟ್ವಿ. ಅದರಲ್ಲೂ ಸೋತ್ವಿ. ನಮ್ಮ ವಿಶ್ವ ಟ್ರಯಲ್ಗೆಲ್ಲ ಎತ್ತೆತ್ತು ಹೊಡಿತಾನೆ. ಮ್ಯಾಚ್ ಎಲ್ಲ ಆದ್ರೆ ಏನು ಹೊಡಿಯೋದೇ ಇಲ್ಲ. ನೋಡಿ ಹೆಂಗ್ ಔಟ್ ಆಗ್ತಾನೆ ಈಗಂತ. ಇವತ್ ನಮ್ ಪೃಥ್ವಿ ಒಳ್ಳೆ ಆಟ ಆಡಿದ. ಬ್ಯಾಟಿಂಗ್ ಚೆನ್ನಾಗ್ ಮಾಡ್ದ, ಬಾಲಿಂಗ್ ಚೆನ್ನಾಗ್ ಮಾಡ್ದ. ಪಾಪ ಕೈಗೆ ಫುಲ್ ಏಟ್ ಬೀಳ್ಸ್ಕೊಂಡ್ಬಿಟ್ಟಿದ್ದಾನೆ. ನೋಡಿ ಹೆಂಗ್ ಆಡ್ತಾನಂತ ಅವನು. ಮ್ಯಾಚ್ ಮುಗಿಸ್ಕೊಂಡು ಮನೆಗೆ ಬಂದು ಸ್ವಲ್ಪ ಸ್ನಾಕ್ಸ್ ತರ ಶೇಂಗಾ ತಿನ್ಕೊಂಡು ಮಲಗಿದೆ. ಮಲಗಿ ಎದ್ದು ಬಟ್ಟೆ ತೊಳೆದು ರಾಶಿ ಇತ್ತು. ಶನಿವಾರ ಬಂದ್ರೆ ಸಾಕಿದ್ದು ಒಂದ್ ಕೆಲಸ ಫಿಕ್ಸ್ ಇರುತ್ತೆ. ಬಟ್ಟೆ ತೊಳೆದು ಎಲ್ಲ ಒಣಗಾಕಿ ಹಾಗೆ ಚಪ್ಪಲ್ ತೊಳೆದು ಆಮೇಲೆ ಊಟ ಮಾಡ್ಕೊಂಡು ಸ್ವಲ್ಪ ಮೊಬೈಲ್ ನೋಡಿ. ಮೊನ್ನೆ ನಮ್ಮ ವಿಶ್ವ ಬಟ್ಟೆ ತಗೊಂಡಿದ್ದ. ಅದು ಎಕ್ಸ್ಚೇಂಜ್ ಇತ್ತು. ಅವನಿಗೆ ಸೈಜ್ ಆಗ್ತಿರ್ಲಿಲ್ಲ ಅಂತೇಳಿ ಎಕ್ಸ್ಚೇಂಜ್ ಮಾಡೋದಿತ್ತು. ಅದಕ್ಕೆ ಹೋಗಿ ಎಕ್ಸ್ಚೇಂಜ್ ಮಾಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ಮಶ್ರೂಮ್ ಬಿರಿಯಾನಿ ನೋಡಿದ್ವಿ. ತಿನ್ನೋಣ, ಟೇಸ್ಟ್ ಮಾಡೋಣ ಅಂತ ಹೇಳಿ ಮಶ್ರೂಮ್ ಬಿರಿಯಾನಿ ಮತ್ತೆ ಅದ್ರ ಜೊತೆ ಮಶ್ರೂಮ್ ಕಬಾಬ್ ತಗೊಂಡು ತಿಂದು ಅಲ್ಲಿಂದ ಸೀದಾ ಮನೆಗ್ ಬಂದು ವಿಡಿಯೋ ಎಡಿಟ್ ಮಾಡಿ ಸ್ನಾನ ಮಾಡ್ಕೊಂಡು ಶನಿವಾರ ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿ ಪ್ರಸಾದ ಕೊಡ್ತಿದ್ರು. ಪ್ರಸಾದ ತಗೊಂಡು ಮನೆಗ್ ಬಂದು ತಿಂದು ಹಾಗೆ ಸ್ವಲ್ಪ ಪಾತ್ರೆ ತೊಳೆದಿತ್ತು. ಪಾತ್ರೆ ತೊಳೆದು ಮೊಬೈಲ್ ನೋಡ್ಕೊಂಡು ಮಲಗಿ. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.